ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಮಗ RCB ಎಪಿಸೋಡ್ 3 ನ ರಿಲೀಸ್ ಮಾಡಿದೆ. ಎಲ್ಲರೂ ಎಪಿಸೋಡ್ 3 ನ ಆಕ್ಷನ್ ಪ್ರೀ ಆಕ್ಷನ್ ಅನಾಲಿಸಿಸ್ ಏನೇನು ಮಾಡಿದರೆ ಏನೆಲ್ಲ ಅಸೆಸ್ ಮಾಡಿದರೆ ಅಂತ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಎಪಿಸೋಡ್ 3 ಕಂಪ್ಲೀಟ್ಲಿ ಇರೋದು ಫಾಸ್ಟ್ ಬೌಲರ್ಸ್ ರಿಲೇಟೆಡ್. ಫಾಸ್ಟ್ ಬೌಲರ್ಸ್ನ ಯಾವ ಥರ ಕೊಂಡ್ಕೊಬೇಕು, RCB ಈ ಹಿಂದೆ ಮಾಡಿದಂಥ ಮಿಸ್ಟೇಕ್ಸ್ಗಳನ್ನ RCB ಯಾವ ಥರ ರೆಕ್ಟಿಫೈ ಮಾಡ್ಕೊಂಡು ಈ ಸೀಸನ್ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋ ಥರ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಅಂದರೆ ಆಕ್ಷನ್ಗಿನ ಮುಂಚೆ ಡಿಸ್ಕಸ್ ಮಾಡೋದನ್ನ RCB ಪೋಸ್ಟ್ ಮಾಡಿದೆ. ಸೊ RCBಗೆ ಬೇಕಾಗಿದ್ದಾನೆ ಈ ಹಿಂದೆ ಏನು RCB ಮಾಡಿರಲ್ವೋ ಅದನ್ನ ಈ ಸೀಸನ್ ಮಾಡಬೇಕು ಅಂತ ಡಿಸ್ಕಸ್ ಮಾಡಿದ್ದು. ಸಿಕ್ಕಾಪಟ್ಟೆ ಸಲ ಅನಿಸಿದೆ ಅಂತ ಅವ್ರು ಮಾತಾಡ್ತಿರೋದಲ್ಲ ನೋಡ್ತೋ ಅಂತಂದರೆ ಮತ್ತೆ ಅದೇ ಪ್ಯಾಟ್ರನ್ಗೆ ಹೋಗ್ತದೆ, ಮತ್ತೆ ಹಳೆ ಪ್ಯಾಟ್ರನ್ಗೆ ಹೋಗ್ತಾ ಇದೆ. ಅಂದರೆ ಎಲ್ಲ ಅನಾಲಿಸಿಸ್ ಮಾಡಿದ್ಮೇಲೆ ಈ ಪ್ಲೇಯರ್ಗಳನ್ನ ತಗೊಂತು ಅಂತಂದರೆ ಈ ಫಾರ್ಮೇಟಲ್ಲಿ ತಗೊಂತು ಅಂತಂದರೆ ಈ ರೋಲಲ್ಲಿ ತಗೊಂತು ಅಂತಂದರೆ ಮತ್ತೆ ಹಳೆ ಪ್ಯಾಟರ್ನ್ಗೆ ಹೋಗ್ತಾ ಇದೆಯಲ್ಲ. ಏನು ಮಾಡೋದು ಒಟ್ಟಿನಲ್ಲಿ RCB ತಲೆ ಕೆಡ್ಸ್ಕೊಂಡಿದೆಯಲ್ಲ, ಬ್ಯಾಟರ್ಸ್ಗಳಿಗೆ ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ, ಬೌಲರ್ಸ್ಗೆ ಫಾಸ್ಟ್ ಬೌಲರ್ಸ್ಗೆ RCB ಜಾಸ್ತಿ ಹೆವಿ ತಲೆ ಕೆಡ್ಸ್ಕೊಂಡಿರೋದು. ಯಾರನ್ನ ಪಿಕ್ ಮಾಡಬೇಕು ಅಂತ ಒಂಥರ ಕಂಗಾಲಾಗಿ ಹೋಗ್ಬಿಟ್ರು. ಬ್ಯಾಟು ತಲೆ ಕೆಟ್ಟೋಗ್ಬಿಟ್ಟೈತೆ ಗುರು ನನಗಂತವು ಈ ಬೌಲರ್ಸ್ಗಳನ್ನ ಪಿಕ್ ಮಾಡೋದಕ್ಕೆ ಅಂತ ಅಟ್ ಸಮ್ ಪಾಯಿಂಟಲ್ಲಿ ಹೇಳ್ತಾರೆ. ಸಿಕ್ಕಾಪಟ್ಟೆ ತಲೆ ಕೆಟ್ಟೋಗ್ಬಿಟ್ಟಿದವ್ರಿಗೆ ಮತ್ತೆ ಅದೇ ಪ್ಯಾಟರ್ನ್ಗೆ ಹೋಗ್ತಿದೆ, ಮತ್ತೆ ಅದೇ ಪ್ಯಾಟರ್ನ್ಗೆ ಹೋಗ್ತಾ ಇದೆ. ಏನು ಮಾಡಿದ್ರು ಕೂಡ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಸಿಗ್ತಾ ಇಲ್ಲ. ಇಂತಿಂಥ ಪ್ಲೇಯರ್ಸ್ಗಳನ್ನ ತೊಗೊಂಡೋಯ್ತು ಅಂತಂದರೆ ಪರ್ಫೆಕ್ಟ್ ಆಗಿರೋದು ಟೀಮ್ ಅಂತ ಅನ್ನಿಸ್ತಾ ಇಲ್ಲ ಅಂತ ಅಟ್ ಸಮ್ ಪಾಯಿಂಟು ಅನಿಸಿತ್ತು. ಬಟ್ ಎಲ್ಲಾನು ಒಂದು ರೇಂಜಿಗೆ ಸಿಕ್ಕಾಪಟ್ಟೆ ಅಸೆಸ್ ಮಾಡ್ಬಿಟ್ಟು ಅನಲೈಸ್ ಮಾಡಾದ್ಮೇಲೆ ಈ ಪ್ಯಾಟರ್ನಿಗೆ ಬರ್ತಾರೆ. ಅದೇ ಈ ಪ್ಲೇಯರ್ಸ್ಗಳನ್ನ ತಗೋಬೇಕು ಅಂತ RCB ಅಸೆಸ್ ಮಾಡುವಂಥ ಟೈಮಲ್ಲಿ ಯಾವ ಥರ ಮೈಂಡ್ ಸೆಟ್ನ ಇಟ್ಕೊಂಡಿದ್ರು ಅಂತಂದರೆ ಡೆಡ್ಲಿ ಭಯಂಕರ ಅಂತ ಅನ್ನಿಸ್ಬೇಕು. RCB ಪೇಸ್ ಅಟ್ಯಾಕ್ನ ನೋಡ್ತೋ ಅಂತಂದರೆ ಆ ಥರ ಇರಬೇಕು ಟೀಮ್. ಯಾಕಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬೌಲಿಂಗ್ ಮಾಡೋದು, ಫಾಸ್ಟ್ ಬೌಲಿಂಗ್ ಎಸ್ಪೆಷಲಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಸೊ ಆ ಸಿಕ್ಕಾಪಟ್ಟೆ ಕಷ್ಟನ ಈಸಿ ಮಾಡೋವಂಥ ಬೌಲರ್ಗಳು ನಮಗೆ ಬೇಕು. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎಫೆಕ್ಟಿವ್ ಆಗಿ ಯಾರ್ಯಾರನ್ನ ಕಾಣಿಸ್ಕೊಂಡಿದ್ರೋ ಅವರ ಡೇಟಾಗಳನ್ನೆಲ್ಲ ತಗೊಂಬಂದ್ಬಿಟ್ಟು ಗುಡೆ ಹಾಕೊಂಡು ಅವ್ರನ್ನ ಅಸೆಸ್ ಮಾಡಿದರೆ. ಅವ್ರನ್ನ ಅಸೆಸ್ ಮಾಡೋದು ಒಂಥರ ಯಾವ ಥರ ಅಸೆಸ್ ಮಾಡಿದ್ರೆ ಅಂತಂದರೆ ಇವರು ಡಿವೈಡ್ ಮಾಡ್ಕೊಂಡಿದ್ರೆ, ಪೋಪ್ಲಲ್ಲೂ ಕೂಡ ಡಿವೈಡ್ ಮಾಡ್ಕೊಂಡಿದ್ರೆ. ಓವರ್ 1, 2, 3 ಹಾಕೋರು ಬೇರೆ, ಓವರ್ 4, 5, 6 ಹಾಕೋರು ಬೇರೆ, ಓವರ್ 1, 2, 3 ಹಾಕ್ಬಿಟ್ಟು ಡೆತ್ ಹಾಕೋರು ಬೇರೆ. ಅಂದರೆ ಡೆತ್ ಓವರ್ಸಲ್ಲೂ ಕೂಡ ಇವ್ರು ಎಫೆಕ್ಟಿವ್ ಆಗಿ ಕಾಣಿಸ್ಕೋಬೇಕು ಅಂಥ ಬೌಲರ್ಸ್ಗಳನ್ನ ಮಾತ್ರ ತಗೊಳ್ಳೋಣ ಅಂತ ಟ್ರೆಂಟ್ ಬೋಲ್ಟ್ ವಿಚಾರ ಇಲ್ಲಿ ಡಿಸ್ಕಷನ್ಗೆ ಬರುತ್ತೆ. ಆ್ಯಕ್ಚುಲಿ ಮಾಕ್ ಆಕ್ಷನಲ್ಲಿ ಇಲ್ಲೆಲ್ಲ ಟ್ರೆಂಟ್ ಬೋಲ್ಟ್ನ RCB ತೊಗೊಂಡಿದೆ, ಅದು ಇದು ತೊಗೊತಾ ಇತ್ತು ಮಾಕ್ ಆಕ್ಷನ್ಗಳಲ್ಲೆಲ್ಲ. ಬಟ್ ಇವು ಅಸೆಸ್ ಮಾಡೋದು ಯಾವ ಥರ ಅಂತಂದರೆ ಡೆತ್ತಲ್ಲೂ ನಾವು ಕಾಂಪ್ರಮೈಸ್ ಅಗತ್ಯತೆ ಇಲ್ಲ. ಟ್ರೆಂಟ್ ಬೋಲ್ಟು ಡೆತ್ತಲ್ಲಿ ಕಾಂಪ್ರಮೈಸ್ ಆಗ್ತಾರೆ ಕೆಲವೊಂದು ಸಲ. ಅವ್ರು ಪೋಬ್ಲಲ್ಲಿ ಎಫೆಕ್ಟಿವ್ ಆಗಿರ್ತಾರೆ. ಓವರ್ ನಂಬರ್ 1, ಓವರ್ ನಂಬರ್ 3 ಅವ್ರು ಎಫೆಕ್ಟಿವ್ ಆಗಿರ್ತಾರೆ, ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರ್ತಾರೆ. ಪೋಬ್ಲಲ್ಲಿ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರ್ತಾರೆ ಆ್ಯಂಡ್ ಡೆತ್ತಲ್ಲಿ ಅವ್ರು ಓಡಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಆದರೆ ನಾವು ಇಲ್ಲಿ ಕಾಂಪ್ರಮೈಸ್ ಆಗುವಂಥ ಅಗತ್ಯತೆ ಇಲ್ಲ. ಇಲ್ಲಿ ನಮಗೆ ಪೋಪ್ಲಲ್ಲಿ ವಿಕೆಟ್ಸ್ ಬೀಳುತ್ತೆ ಅಂತ ನಾವಿಲ್ಲಿ ಡೆತ್ತಲ್ಲಿ ಕಾಂಪ್ರಮೈಸ್ ಆಗೋದಕ್ಕಾಗೋದಿಲ್ಲ. ಇಲ್ಲಿ ಪೋಪ್ಲಲ್ಲೂ ಎಫೆಕ್ಟಿವ್ ಆಗಿರಬೇಕು ಆ ಬೌಲರು. ಓವರ್ಸೀಸ್ ಒಬ್ಬರು ತೊಗೊತಿದ್ದೀವಲ್ಲ ನಾವು, ಆ ಪ್ಲೇಯರು ಪೋಪ್ಲಲ್ಲೂ ಎಫೆಕ್ಟಿವ್ ಆಗಿರಬೇಕು ಆ್ಯಂಡ್ ಡೆತ್ತಲ್ಲೂ ಕೂಡ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರಬೇಕು ಆ್ಯಂಡ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎಫೆಕ್ಟಿವ್ನೆಸ್ನ ತೋರಿಸಿರಬೇಕು ಅನ್ನೋ ಥರ ಇವರು ಅಸೆಸ್ಮೆಂಟ್ನ ಮಾಡಾದ್ಮೇಲೆ ಜಾಶ್ ಹೇಸಲ್ವುಡ್ನ ಒಂಥರ ಫೈನಲೈಸ್ ಮಾಡ್ಬಿಟ್ಟು ಇಟ್ಕೊಳ್ತಾರೆ. ಆಕ್ಚುಲಿ ಮಿಚೆಲ್ ಸ್ಟಾರ್ಕ್ನ ಒಂದು ರೇಂಜಿಗೆ ಇಟ್ಕೊಂಡಿರ್ತಾರೆ, ರಬಾಡನು ಕೂಡ ಒಂದು ರೇಂಜಿಗೆ ಇಟ್ಕೊಂಡಿರ್ತಾರೆ. ಜೋಫರ್ ಆರ್ಚರ್ ರಿಲೇಟೆಡ್ ಕೂಡ ಸ್ವಲ್ಪ ಡಿಸ್ಕಷನ್ ಆಗುತ್ತೆ, ಇವರು ಕೂಡ ಇಂಪ್ಯಾಕ್ಟ್ನ ಬೀರ್ಬೋದು ಅಂತ. ಅಟ್ ಸಮ್ ಪಾಯಿಂಟಲ್ಲಿ ಇವ್ರು ಯಾರು ಕೂಡ ಕನ್ಫರ್ಮ್ ಅಲ್ಲ ನಮ್ಮ RCBಗೆ. ಇವರೆಲ್ಲರೂ ಕೂಡ ನಾವು ತೊಗೊತೀವಿ ಅಂತಲೂ ಅನ್ಕೊಳಕ್ಕಾಗೋದಿಲ್ಲ. ಎಲ್ಲರೂ ಅಂತಂದರೆ ಇವರೆಲ್ಲರೂ ಸಿಗ್ತಾರೆ ಅಂತಲೂ ಕೂಡ ನಾವು ಅನ್ಕೊಳ್ಳೋದಕ್ಕಾಗೋದಿಲ್ಲ, ಶ್ಯೂರಾಗಿ ಅನ್ಕೊಳ್ಳೋದಕ್ಕಾಗೋದಿಲ್ಲ. ಅಷ್ಟು ಪೋಸ್ಟ್ ವ್ಯಾಲ್ಯೂ ಇಟ್ಕೊಂಡು ಕೂಡ ಶ್ಯೂರಾಗಿ ಅನ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಒಂಥರ ಅದು ವರ್ಸ್ಟ್ ಕೇಸ್ನ ಕೂಡ ಒಂಥರ ಅಸೆಸ್ ಮಾಡಿದ್ದಾರೆ ನೋಡಿ. ಇವಾಗ ರಬಾಡನೋ ಸಿಗದೆ, ಜೋಫರ್ ಆರ್ಚರೋ ಸಿಗದೆ, ಜಾಶ್ ಹೇಸಲ್ವುಡ್ ಸಿಗದೆ, ಟ್ರೆಂಟ್ ಬೋಲ್ಟು ಸಿಗದೆ, ಮಿಚೆಲ್ ಸ್ಟಾರ್ಕೋ ಸಿಗದೆ, ಯಾರು ಸಿಗದೆ ಇರೋ ಥರ ಆಗ್ಬೋದು ನಮಗೆ. ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲಿ ಹೆಂಗೆ ಅನ್ನೋ ಥರ ಆ ಥರ ಸಿನಾರಿಯೂ ಕೂಡ ಅಸೆಸ್ ಮಾಡಿದ್ರು. ಆ ಥರ ಸಿನಾರಿಯೋ ಬಂತು ಅಂದಾಗ ನಾವು ಬೇರೆಯವ್ರನ್ನ ನೋಡೋಣ ಅನ್ನೋ ಥರ ಅದ್ರ ರಿಲೇಟೆಡ್ ಏನು ಡಿಸ್ಕಷನ್ ಏನು ಆಗಿರೋದೆಲ್ಲ ತೋರಿಸಿಲ್ಲ. ಏನು ಕಂಪ್ಲೀಟ್ಲಿ 10 ನಿಮಿಷ ತೋರಿಸಿದ್ದಾರೆ, ಅದರಲ್ಲಿ ಇನ್ನೂ ಬೇಜಾನ್ ಡಿಸ್ಕಷನ್ ಆಗಿರುತ್ತೆ. ಬೌಲಿಂಗ್ ಅಂತ ಬಂದಾಗ ಏನು ಬರೀ 10 ನಿಮಿಷ ಡಿಸ್ಕಷನ್ ಆಗಿರೋದಿಲ್ಲ. ಅಲ್ಲಿ ಸಿಕ್ಕಾಪಟ್ಟೆ ಕ್ಲಿಪ್ಸ್ಗಳನ್ನ ಕಟ್ ಮಾಡಿದ್ದಾರೆ. ಅಲ್ಲೇನೇನು ಮಾತಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಆ್ಯಂಡ್ ಸಿರಾಜ್ ಅಣ್ಣ ರಿಲೇಟೆಡ್ ಒಂದು ಮ್ಯಾಟ್ರ್ ಬರುತ್ತೆ. ಸಿರಾಜ್ಗೆ ಹೋಗ್ಬೋದಾ ನಾವು ಅಂತ ಒಂದು ಕ್ವಶನ್ ಬಂದಾಗ ಹೌದು ಹೋಗ್ಬೋದು. ಎಷ್ಟು ಕೋಟಿಗೆ ಹೋಗ್ಬೋದು? ಅಪ್ರಾಕ್ಸಿಮೇಟ್ಲಿ ಒಂದು 8 ರಿಂದ 12 ಅನ್ನೋ ಥರ ಅವರು ಡಿಸ್ಕಷನ್ ಮಾಡ್ತಾರೆ. ಸಿರಾಜ್ ಅಣ್ಣ ಅಪ್ರಾಕ್ಸಿಮೇಟ್ಲಿ ಎಷ್ಟು 12 ಕೋಟಿಗೆ ಹೋಗಿದ್ದು. ಸೊ RCB ಆ್ಯಕ್ಚುಲಿ ಅವ್ರನ್ನ ಬಿಡ್ ಮಾಡಲಿ. ಒಟ್ಟಲ್ಲಿ 8 ರಿಂದ 12 ರೇಂಜ್ ಇಟ್ಕೊಂಡಿರ್ತಾರೆ ಸಿರಾಜ್ ಅಣ್ಣ ತೊಗೊಳೋದಕ್ಕೆ. ಬೆಟರ್ ಬೌಲರ್ಸ್ಗಳು ಇವರಿಗೆ ಸಿಗೋ ಚಾನ್ಸಸ್ ಕಾಣಿಸಿದ್ರೆ ಆ್ಯಕ್ಚುಲಿ ಇನ್ನೇನಲ್ಲಿ ಫಸ್ಟ್ ಡೇ ಆಫ್ ದ ಆಕ್ಷನ್ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಿದ್ರು. ಇವ್ರಿಗಿನ ಬೆಟರ್ ಆಗಿರೋವಂಥವ್ರು ಸೆಕೆಂಡ್ ಡೇಯಲ್ಲಿ ಬರ್ತಾರೆ.
ತಗೊಳ್ಳೋಣ ಅಂತ ಇವರು ಡಿಸೈಡ್ ಮಾಡಿದ್ರು ಅಂತ ಕಾಣಿಸುತ್ತೆ. 12 ಕೋಟಿ ಎಲ್ಲ ವರ್ತಿಲ್ಲ ಸಿರಾಜ್ ಭಯ್ಯಾಗೆ, 8 ಕೋಟಿ ಏನಾರು ಸಿಕ್ಕಿತ್ತು ಅಂದರೆ RTM ಕಾರ್ಡ್ನ ಯೂಸ್ ಮಾಡೋಣ ಅಂತ ಅನ್ಕೊಂಡಿರು ಅಂತ ಕಾಣಿಸುತ್ತೆ. ಬಟ್ ಎನಿಥಿಂಗ್ ಬಿಟ್ವೀನ್ 8ರಿಂದ 12 ಕೋಟಿ ಓಕೆ ಸಿರಾಜ್ ಭೈಗೆ ಅಂತ ಮೊಬೊಬ್ಯಾಟ್ ಅವ್ರು ಹೇಳ್ತಾರೆ. ಬಟ್ ಅವ್ರು ಆ ರೇಂಜಲ್ಲಿ ಹೋದ್ರೂ ಕೂಡ ಅವರು RTM ಕಾರ್ಡ್ನ ಯೂಸ್ ಮಾಡಿಲ್ಲ. ಅದ್ಯಾಕೆ ಅಂತ ಗೊತ್ತಿಲ್ಲ. ಯಾಕಂದರೆ ಗೊತ್ತಿಲ್ಲ ಅಂತಂದರೆ ಸೆಕೆಂಡ್ ಡೇಯಲ್ಲಿ ಸಕಾಲಾಗಿರುವಂಥ ಪ್ಲೇಯರ್ಸ್ಗಳು ಬರ್ತಾರೆ, ಅವ್ರನ್ನ ಪಿಕ್ ಮಾಡುವಂಥ ಒಂದು ಇಂಟೆನ್ಷನ್ ಇತ್ತು ಅಂತ ಕಾಣಿಸುತ್ತೆ. ಈ ಸಲ RCB ಇಟ್ಕೊಂಡಿದ್ದಂಥ ಮೈನ್ ಉದ್ದೇಶ ಏನು ಅಂತಂದರೆ 11ಅಲ್ಲಿ ಅಥವಾ 12ಅಲ್ಲಿ ಆಡುವಂಥ ಪ್ಲೇಯರ್ಸ್ಗಳು, ಮೈನ್ 12 ಪ್ಲೇಯರ್ಸ್ಗಳೇನಿದ್ದಾರೆ ಅಥವಾ ಒಂದು ರೇಂಜಿಗೆ ಹೆವಿ ಬ್ಯಾಕಪ್ಸು ಇಲ್ಲ ಗುರು ಇವ್ರನ್ನ ಆಡ್ಸಿದ್ರೆ ಸಗದಾಗಿರುತ್ತೆ 11ಅಲ್ಲಿ ಅನ್ನೋವಂಥ ಪ್ಲೇಯರ್ಸ್ಗೆ ಆಲ್ಮೋಸ್ಟ್ 87% ಆಫ್ ದ ಪೋಸ್ಟ್ ವ್ಯಾಲ್ಯೂನ ಖರ್ಚು ಮಾಡಿರುವಂಥದ್ದು ನಮ್ಮ RCB. ಆಲ್ಮೋಸ್ಟ್ ಒಂದು 12-13 ಜನಕ್ಕೆ 87% ಆಫ್ ದ ಪೋಸ್ಟ್ ವ್ಯಾಲ್ಯೂನ ಖರ್ಚು ಮಾಡಿದೆ ನಮ್ಮ RCB. ಸೊ ಇದನ್ನು ಕೂಡ ಬೌಲಿಂಗ್ ವಿಚಾರದಲ್ಲೂ ಕೂಡ ಚರ್ಚೆಗೆ ಬರುತ್ತೆ. ಒಬ್ಬ ಓವರ್ಸೀಸ್ ಪೇಸರ್ಗೆ ಮಾತ್ರ ನಾವು ಹೆವಿ ಅಮೌಂಟ್ನ ಕೊಡಬೇಕಾಗುತ್ತೆ. ಹೆವಿ ಅಂದರೆ 15 ಕೋಟಿ 20 ಕೋಟಿ ಆ ರೇಂಜಿಗಲ್ಲ, 10 ಕೋಟಿ ಅಥವಾ 10 ಕೋಟಿ ರೇಂಜಲ್ಲಿ ಅಥವಾ ಅದಕ್ಕಿಂತ ಒಂದು ಆಸ್ಪಾಸಲ್ಲಿ ಒಬ್ಬ ಪೇಸರ್ಗೆ ಮಾತ್ರ ಕೊಡಬೇಕು ನಾವು. ಇವ್ರು ಎಲ್ಲರಿಗೂ ಕೊಡ್ಕೊಂಡು ಕೂತ್ಕೊಂತು ಅಂದರೆ 10 ಕೋಟಿ ಕೊಟ್ಬಿಟ್ಟು ಇಬ್ಬರು ಪೇಸರ್ನ ತಗೊಳ್ಳೋಂಥದ್ದು, ಓವರ್ಸೀಸ್ ಪೇಸರ್ನ ತಗೊಳ್ಳೋಂಥದ್ದು, ಅಥವಾ 10 ಕೋಟಿ ಕೊಟ್ಬಿಟ್ಟು ಸಿಕ್ಕಾಪಟ್ಟೆ ಒಂಥರ ಹೆವಿ ಇನ್ವೆಸ್ಟ್ಮೆಂಟ್ ಮಾಡಿದೆ ನಾವು RCB. ಭುವನೇಶ್ವರ್ ಕುಮಾರ್ ಮೇಲೆ ಮಾಡಿದೆ, ಆಮೇಲೆ ಜಾಶ್ ಹೇಸಲ್ವುಡ್ ಮೇಲೂ ಒಂದು ರೇಂಜಿಗೆ ಮಾಡಿದೆ. ಜಾಶ್ ಹೇಸಲ್ವುಡ್ ಏನು ಹೆವಿ ಅಮೌಂಟ್ಗೆ ಹೋಗ್ಬಿಟ್ರು ಅಂತಲ್ಲ, ಒಂದು ರೇಂಜಿಗೆ ಸಿಕ್ಕಿದ್ರು ಅವ್ರನ್ನು ಕೂಡ. ಭುವನೇಶ್ವರ್ ಕುಮಾರ್ ಹಂಗೆ ನೋಡೋಕೆ ಒಂದು ಸ್ವಲ್ಪ ಒಂಥರ ಎಕ್ಸ್ಪೆನ್ಸಿವ್. ನಮ್ಮ RCB ಮಾಡಿರುವಂಥ ಬೈಗಳಲ್ಲಿ ಅವರೇ ಬೌಲಿಂಗ್ ಅಂತ ಬಂದಾಗ ಅವರೇ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿರುವಂಥ ಬೈ. ಸೊ RCB ಅನ್ಕೊಂಡಿದ್ದು ಇದನ್ನೇ, ನಾವು ಮಾಡ್ತಿರುವಂಥ ಬೈಗಳಲ್ಲಿ ಎಕ್ಸ್ಪೆನ್ಸಿವ್ ಬೈಗಳು ಆಗಬಾರ್ದು. ಇಂಡಿಯನಲ್ಲಿ ಒಬ್ಬ ಎಕ್ಸ್ಪೆನ್ಸಿವ್ ಆದರೆ ಓವರ್ಸೀಸಲ್ಲಿ ಒಬ್ಬರು ಎಕ್ಸ್ಪೆನ್ಸಿವ್ ಸಾಕು. ಇವರು 11ಅಲ್ಲಿ ಶೋರಾಗಿ ಆಡ್ತಾರೆ. ಭುವನೇಶ್ವರ್ ಕುಮಾರ್ನ ಎಲ್ಲರೂ ಸಿಕ್ಕಾಪಟ್ಟೆ ಇಷ್ಟಪಟ್ಬಿಟ್ಟು ಪಿಕ್ ಮಾಡಿರುವಂಥ ಪಿಕ್ಕು ಗುರು ಇದು. ಮೊಬೊಬ್ಯಾಟ್ ಆಗಲಿ, ಆ್ಯಂಡಿ ಫ್ಲವರ್ಸ್ ಆಗಲಿ, ದಿನೇಶ್ ಕಾರ್ತಿಕ್ ಎಕ್ಸ್ಪೆಷಲಿ. ಭುವಿ ಅಂತ ಬಂದಾಗ ಇಂಡಿಯಾದಲ್ಲಿ ಟಾಪ್ ಕ್ವಾಲಿಟಿ ಬೌಲರ್ ಯಾರು ಇದ್ದಾರೆ ಅಂತಂದರೆ ಆಫ್ಟರ್ ಬೂಮ್ರಾ ಅದು ಭುವನೇಶ್ವರ್ ಕುಮಾರ್ನೇ. ಇವಾಗಲೂ ಬೆಟ್ ಮಾಡ್ತೀನಿ ನಾನು, ಭುವನೇಶ್ವರ್ ಕುಮಾರ್ ಥರ ಬೌಲರ್ ಇಲ್ಲ ಅಂತ ಅವರು ಖಂಡಿತವಾಗಿ ಹೇಳ್ಬಿಡ್ತಾರೆ. ಆ್ಯಂಡ್ ಆ್ಯಂಡಿ ಫ್ಲವರ್ಸ್ ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ರೆ ಪಾಸ್ ಮಾಡಿದ್ದಾರೆ ಇವ್ರ ವಿಚಾರ ಚರ್ಚೆಗೆ ಬಂದಾಗ. ಭುವಿ ಇನ್ನೊಂದೇನು ಅಂತಾನೆ, ಇನ್ನೊಂದು ಪಾಸಿಟಿವ್ ಏನು ಅಂತಂದರೆ ಭುವಿಗೆ ಇಂಜುರಿ ಆಗೋದಿಲ್ಲ, ಇಂಜುರಿ ಜಾಸ್ತಿ ಭುವಿ ಮಾಡ್ಕೊಳ್ಳೋದಿಲ್ಲ. ಆ್ಯಂಡ್ ಇವರು ಡೆತ್ತಲ್ಲೂ ಕೂಡ ಎಫೆಕ್ಟಿವ್ ಆಗಿ ಇದ್ದಾರೆ. ರೀಸೆಂಟಾಗಿ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಪವರ್ ಪ್ಲೇಯಲ್ಲಿ ಮಾತ್ರ ಅಂತಲ್ಲ, ಅಂದರೆ ನೋಡಿ ಯಾವ ಥರ ಕ್ಯಾಟಗರಿ ತೊಗೊಂಡಿರುತ್ತೆ. ಜಾಶ್ ಹೇಸಲ್ವುಡ್ ಪವರ್ ಪ್ಲೇಲೂ ಆಗ್ತಾರೆ ಆ್ಯಂಡ್ ಡೆತ್ತಲ್ಲೂ ಆಗ್ತಾರೆ. ಭುವಿನೂ ಅಷ್ಟೇ ಪವರ್ ಪ್ಲೇಲೂ ಎಫೆಕ್ಟಿವ್ ಆಗಿರ್ತಾರೆ, ಡೆತ್ತಲ್ಲೂ ಕೂಡ ರೀಸೆಂಟಾಗಂತೂ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿ ಕಾಣಿಸ್ಕೊತಾ ಇದ್ದಾರೆ. ಸೊ ಇದಕ್ಕಿಂತ ಒಂದು ಒಳ್ಳೆ ಪೇಸ್ ಅಟ್ಯಾಕು ಬೇಕಾ ಅಂತ ಭುವಿನ ಜಾಶ್ ಹೇಸಲ್ವುಡ್ನ ತಗೊಂಡಿರೋದು. ಆ್ಯಂಡ್ ರಸಿಕ್ ದಾರ್ ವಿಚಾರಕ್ಕೆ ಬಂದಾಗ ಸ್ಕಿಲ್ಲು ಇಲ್ಲಿ ಮ್ಯಾಟ್ರ್ ಆಗುತ್ತೆ ಅಂತ DK ಅವರು ಪ್ರಿಸೈಸ್ ಆಗಿ ಹೇಳಿದ್ದಾರೆ. ಸ್ಕಿಲ್ಲು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಆ ಸ್ಕಿಲ್ಲು ರಸಿಕ್ ದಾರಿಗಿದೆ, ಆದ್ದರಿಂದ ಅವ್ರನ್ನ ತಗೊಳ್ಳೇಬೇಕು ಅಂತ ಖಂಡಿತವಾಗಿ ನಿರ್ಧಾರ ಮಾಡಿದ್ರು. ಒಟ್ಟಲ್ಲಿ ಇವಾಗ RCB ಬೌಲಿಂಗ್, ಫಾಸ್ಟ್ ಬೌಲಿಂಗ್ ಅಂತ ಬಂದಾಗ ಅಸೆಸ್ ಮಾಡಿರೋದು ಹೆಂಗೆ ಅಂತ ಅಂದರೆ, ಜಾಸ್ತಿ ಇನ್ವೆಸ್ಟ್ಮೆಂಟು, ಹೈ ಆನ್ ಇನ್ವೆಸ್ಟ್ಮೆಂಟ್ಗಳು ಬ್ಯಾಕಪ್ಸ್ ಮೇಲೆ ಇಡೋದು ಬೇಡ. ನಾವು ಶ್ಯೂರ್ ಆಗಿ 11ಅಲ್ಲಿ ಆಡುವಂಥ ಪ್ಲೇಯರ್ಸ್ಗಳು ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರು, ಪ್ರೂವನ್ ಪ್ಲೇಯರು, ಇಂಥವ್ರ ಮೇಲೆ ಮಾತ್ರ ನಾವು ಹೈ ಆನ್ಗೆ ಹೋಗೋಣ. ಅದನ್ನು ಬಿಡ್ತು ಅಂದರೆ ಇನ್ನು ಯಾರಿಗೂ ಕೂಡ ಹೈ ಆನ್ ಹೋಗೋದು ಬೇಡ. ಲಾಸ್ಟ್ ಟೈಮ್ ಎಲ್ಲ ಹೋದ್ರಲ್ಲ ಅಲ್ಜಾರಿ ಜೋಸಫ್ ಅವರು ಇವರು ಸಿಕ್ದವ್ರಿಗೆಲ್ಲ ಹೋಗ್ಬಿಟ್ರಲ್ಲ, ಲಾಸ್ಟ್ ಟೈಮ್ ಪ್ಯಾಟರ್ನೇ ಫಾಲೋ ಆಗ್ತಿದೆ. ಹಂಗೆ ಪದೇ ರಿಪಿಟೇಷನ್ ಬರ್ತಾನೆ ಇರುತ್ತೆ. ಮೊಬೊಬ್ಯಾಟ್ ಹೇಳಿದ್ರೆ ನಾವು ಲಾಸ್ಟ್ ಟೈಮ್ ಪ್ಯಾಟರ್ನ್ ಇದೆ ಅದನ್ನು ಫಾಲೋ ಮಾಡೋದು ಬೇಡ, ಓಡಿಸ್ಕೊಂಡಿದ್ದೀವಿ ಸರಿಯಾಗಿ, ಲಾಸ್ಟ್ ಟೈಮ್ ಪ್ಯಾಟರ್ನ ಫಾಲೋ ಮಾಡಿಬಿಟ್ಟು ಈ ಟೈಮು ಅದನ್ನು ಫಾಲೋ ಮಾಡೋದು ಬೇಡ ಅಂತ ಪದೇ ಹೇಳ್ತಾ ಇದ್ರು. ಆ್ಯಂಡ್ ಈ ಟೈಮು ಅದನ್ನು ಶ್ಯೂರಾಗಿ ಫಾಲೋ ಮಾಡಿಲ್ಲ. ಏನು ಅಂದ್ಕೊಂಡಿದ್ರು, ಏನು ಕೂತ್ಕೊಳ್ಳೋ ಟೇಬಲ್ ಡಿಸ್ಕಸ್ ಮಾಡಿದ್ರು ಅದನ್ನು ಪರ್ಫೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರು ಅಂತ ಹೇಳಬೇಕು ಗುರು. ಇನ್ಫ್ಯಾಕ್ಟ್ ಹರ್ಷದೀಪ್ ಸಿಂಗ್ನ ತಗೊಳ್ಳೋವಂಥ ಪ್ಲ್ಯಾನು ಕೂಡ RCBಗೆ ಇತ್ತು, ರಬಾಡನ ಕೂಡ ತಗೊಳ್ಳೋವಂಥ ಪ್ಲ್ಯಾನು RCBಗೆ ಇತ್ತು. ಆ್ಯಂಡ್ RCB ಅವ್ರಿಗೆ ಬಿಡ್ಡು ಕೂಡ ಮಾಡಿದ್ರು. ಬಟ್ ಹೈ ಆನ್ ಹೋಗಲಿಲ್ಲ. ಒಂದು ರೇಂಜಿಗೆ ಹೋದ್ರು, ಹರ್ಷದೀಪ್ ಸಿಂಗಿಗೆ ಒಂದು ರೇಂಜಿಗೆ ಹೋದ್ರು, ಆ್ಯಂಡ್ ರಬಾಡವು ಕೂಡ ಒಂದು ರೇಂಜಿಗೆ ಹೋದ್ರು. ಅವ್ರು 10 ಕೋಟಿ ದಾಟ್ತಾ ಇದ್ದಂಗೆ ಇಲ್ಲ ಗುರು ನಮಗೆ ಬೇಡ ಅಂತ ಹೇಳಿದ್ರು. ಒಟ್ಟಲ್ಲಿ ಒಂಥರ ನೋಡಿ ಹೈ ಆನ್ ಹೋಗಲಿಲ್ಲ ಯಾವುದೇ ಬೌಲರ್ಸ್ ಮೇಲೆ. 10 ಕೋಟಿ ಅಥವಾ 12 ಕೋಟಿ ಆ ಒಂದು ರೇಂಜ್ನ ಇಟ್ಕೊಂಡಿದ್ರು. ಜಾಶ್ ಹೇಸಲ್ವುಡ್ನೇ ಇನ್ನೂ ಕಡಿಮೆ ರೇಟಿಗೆ ಸಿಗ್ತಾರೆ ಅಂತ ಅಂದಮೇಲೆ ಇವ್ರು ಏನಕ್ಕೆ ತಗೋಬೇಕು, ನಮ್ಗೆ ಅವರೇ ಅಲ್ವಾ ಪ್ರಿಫರೆನ್ಸು ಅಂತ ಇವರು ಜಾಶ್ ಹೇಸಲ್ವುಡ್ನ ತೊಗೊಂಡ್ರು. ಆ್ಯಂಡ್ ನೋಡಿ ಬ್ಯಾಕಪ್ಸ್ಗಳ ಮೇಲೆ ಇವ್ರು 10 ಕೋಟಿ ಇನ್ವೆಸ್ಟ್ ಮಾಡೋದು ಅಥವಾ ಒಂದು 8 ಕೋಟಿ ಇನ್ವೆಸ್ಟ್ ಮಾಡೋದು, ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋದು ಮಾಡೇ ಇಲ್ಲ. ಲುಂಗಿ ಇಂಗಿಡಿ ಮೇಲೆ ಆ್ಯಂಡ್ ನುವಾನ್ ತುಷಾರ ಮೇಲೆ ಹೈ ಆನ್ ಇನ್ವೆಸ್ಟ್ಮೆಂಟ್ ಹೋಗಿಲ್ಲ. ಎಲ್ಲ ಒಂದು 5 ಕೋಟಿ ಒಳಗಡೆನೆ, 5 ಕೋಟಿನೂ ಕೂಡ ಅಲ್ಲ, 5 ಕೋಟಿ ಒಳಗಡೆನೆ ಇನ್ವೆಸ್ಟ್ಮೆಂಟು. ಸೊ ಚೀಪಾಗಿ ಸಿಗೋವಂಥ ಪ್ಲೇಯರ್ಗಳನ್ನ ಪಿಕ್ ಮಾಡ್ಕೊಂಡ್ರೆ, ಅದು ಚೀಪಾಗಿ ಸಿಕ್ಕಿದ್ರು ಕೂಡ ಕ್ವಾಲಿಟಿ ಇರಬೇಕು. ಇವರು ಆಡಬೇಕು. ಇಂಜುರಿ ಆಯಿತು ಅಂತಂದರೆ ಜಾಶ್ ಹೇಸಲ್ವುಡ್ ಆಯಿತು ಇಂಜುರಿ ಅಂತಂದರೆ ಶ್ಯೂರಾಗಿ 11 ಆಡೋ ಥರ ಇರಬೇಕು. ನುವಾನ್ ತುಷಾರ್ ಆಗಿರಲಿ ಆ್ಯಂಡ್ ಲುಂಗಿ ಇಂಗಿಡಿ ಆಗಿರಲಿ, ಇವ್ರು ಶ್ಯೂರ್ ಆಗಿ 11 ಆಡುವಂಥ ಪ್ಲೇಯರ್ಗಳು. ನೋಡಿ ಬ್ಯಾಕಪ್ನು ಕೂಡ ಯಾವ ಥರ ತೊಗೊಂಡಿದ್ರು RCB ಅಂತಂದರೆ, ಬ್ಯಾಕಪ್ಸಲ್ಲಿ ಕ್ವಾಲಿಟಿ ಇರಬೇಕು, ಬಟ್ ಜಾಸ್ತಿ ಅಮೌಂಟ್ ನಾವು ಇವ್ರ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬಾರ್ದು. ಕ್ವಾಲಿಟಿ ವಿತ್ ಚೀಪ್ ರೈಟ್ ಅಂತ ಹೇಳ್ತಾರಲ್ಲ, ಸೊ ಆ ಥರ ನಮ್ಮ RCB ತೊಗೊಂಡಿರುವಂಥದ್ದು. ಲುಂಗಿ ಇಂಗಿಡಿನಾಗಿರಲಿ, ಆಮೇಲೆ ತುಷಾರನಾಗಿರಲಿ,
ಏನು ಓವರ್ಸೀಸ್ ಅಂತೂ ಸೀಲ್ ಆಗೋಗ್ಬಿಟ್ಟಿದೆ, ಮಸ್ತಾಗಿದೆ ಓವರ್ಸೀಸ್ ಬೌಲಿಂಗ್ ಅಂತೂ, ಸ್ಟ್ರೆಂತ್ ಅಂತೂ ಸಿಕ್ಕಾಪಟ್ಟೆ ಕಡಕಾಗಿದೆ. ಇನ್ನು ಇಂಡಿಯನ್ ಬಂತು ಅಂದ್ರೂ ಕೂಡ ಅಷ್ಟೇ ಸಖತ್ತಾಗಿದೆ. ಭುವನೇಶ್ವರ್ ಕುಮಾರ್, ಎಸ್ ದಯಾಳ್, ಸಿಕ್ದಾರ್, ಸೊ ಇದಕ್ಕಿಂತ ಒಂದು ಒಳ್ಳೆ ಒಂದು ಬೌಲಿಂಗ್ ಯೂನಿಟು ಬೇಕಾಗಿರೋ ಸಖತ್ತಾಗೇನೇ ಇದೆ. ಸೊ ನಿಮಗೆ ಏನು ಅನ್ನಿಸ್ತು RCB ಮಾಡೋಂಥ ಈ ಸ್ಟ್ರಾಟಜಿ, ಈ ಪ್ಲೇಯರ್ಸ್ಗಳನ್ನ ತೊಗೊಳೋದಕ್ಕೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಎಪಿಸೋಡ್ 3 ನೋಡಿಲ್ಲ ಅಂತ ನೋಡ್ಕೊಬನ್ನಿ, RCB ಪೇಜಲ್ಲಿದೆ. ಸಿಗೋಣ, ಬಾ.